ಈ ಚುನಾವಣೆಯಲ್ಲಿ ನಿಮ್ಮ ಪಾತ್ರ ಏನಿರುತ್ತೆ ಅಂತ ಸರ್? ಅಂದ್ರೆ ಕೋಆರ್ಡಿನೇಷನ್ ಲಾಸ್ಟ್ ಟೈಮ್ ಬೇರೆ ಅಲೈನ್ಸ್ ಇತ್ತು, ಈಗ ಬೇರೆ ಅಲೈನ್ಸ್ ಇದೆ, ನಿಮ್ಮ ಪಾತ್ರ ಏನಿರುತ್ತೆ? ಲಾಸ್ಟ್ ಟೈಮ್ ಯಾವ ಅಲೈನ್ಸ್ ಇದ್ರು ಯಾರಿಗೆ ಮಾಡಿದ್ದು? ನಾನು ಓಪನ್ ಆಗಿ ಯಾರಿಗೆ ಹೇಳಿದೆ? ನಿಮ್ಮ ಪ್ರೆಸ್ಸು ಮೀಡಿಯಾಕ್ಕೆ ಎಲ್ಲಕ್ಕೂ ಹೇಳಿದೆ. ಜನತಾದಳ 100% ಎಚ್ ಡಿ ಕುಮಾರಸ್ವಾಮಿ, ಎಚ್ ಡಿ ದೇವೇಗೌಡರು, ನಿಖಿಲ್ಲು, ಜಿ ಟಿ ದೇವೇಗೌಡರು ಎಲ್ಲರೂ ಬರ್ತಾರೆ. ನಾವೆಲ್ಲರೂ BJP ಗೆಲ್ಸಕ್ಕೆ ಮಾಡ್ತೀವಿ, ಅವರು ಬರ್ತಾರೆ, ದಳನೂ ಗೆಲ್ಲಿಸ್ತಾರೆ. ನಾವು ಒಟ್ಟಿಗೆ ಹೋಗ್ತೀವಿ. ಇನ್ನು ಮುಂದೆ ಒಡಕಾಗೋ ಪ್ರಶ್ನೆ ಅಂತೂ ಇಲ್ಲವೇ ಇಲ್ಲ. ಶಿವ ಶಿವ ಸಿದ್ದರಾಮಯ್ಯನವರು ನಾನು ಮಾತಾಡಿ ಅಸೆಂಬ್ಲಿ ನಡೆಯುವಾಗ ಒಂದೇ ಒಂದು ದಿನ ಯಾವುದೋ ನಮ್ಮ ಫೆಡರೇಷನ್ ಒಂದು ಲೆಟರ್ ಕೊಟ್ಟಿರೋದು ಬಿಟ್ಟರೆ ಇವತ್ತು ಗಂಟೆ ಅವ್ರతో ಮಾತಾಡಿಲ್ಲ. ಹಿಂದೇನು ಮಾತಾಡಿಲ್ಲ, ಮುಂದೇನು ಮಾತಾಡಿಲ್ಲ. ನನ್ನ ಈ ವಯಸ್ಸಿಗೆ ಜನ ನಂಬಿದ್ದಾರೆ. 1 ಗಂಟೆಗೆಲ್ಲ ಬಂದರು. ನನ್ನಲ್ಲಿ ಆ ತಳುಕು ಮೋಸ ಇದ್ದಿದ್ರೆ ಅವ್ರು ಯಾರೂ ಗೊತ್ತಿರಲಿಲ್ಲ. ನನ್ನ ಜೀವನದಲ್ಲಿ ಪ್ರತಾಪ್ ಸಿಂಹನ್ನ 10 ವರ್ಷ ಇಲ್ಲಿ MP ಆಗಿ ಬಂದಿದೆಯಾ, ಪಕ್ಷ ಗೆಲ್ಸು, ನಿನ್ನ ಗೌರವ ಉಳಿಸ್ಕೋ, ನಿನ್ನ ನಾಯಕತ್ವ ಉಳಿತದೆ ಅಂತ ಹೇಳ್ತೀನಿ ಹೊರತು ಕಾಂಗ್ರೆಸ್ಗೆ ಹೋಗೋ ಹಾಳಾಗೋಗು ಅಂತ ಹೇಳಲ್ಲ. ಹೇಳಿದ್ದೀನಿ. ಹೌದು, 100% ಪ್ರತಾಪ್ ಸಿಂಹ ಭಾರಿ ಬುದ್ಧಿವಂತ ಇದ್ದಾನೆ, ದಡ್ಡ ಅಲ್ಲ, ಎಲ್ರಿಗಿಂತ ಬುದ್ಧಿವಂತ ಇದ್ದಾನೆ. ಅವ್ನು ಗೊತ್ತಿದೆ ಕಾಂಗ್ರೆಸ್ ಅವ್ರನ್ನ ಯಗ್ಗ ಮುಗ್ಗ ಮಾತಾಡಿ 3 ಕಾಸಿಗಿಂತ ಕಡೆಯಲ್ಲಿರ್ತಕ್ಕಂಥ ಮರ್ಯಾದೆ. BJPನಲ್ಲಿ ನರೇಂದ್ರ ಮೋದಿಯಿಂದ ಹಿಡಿದು ಎಲ್ರದ್ದು ಗೌರವ. ಇಲ್ಲೇ ನಮ್ಮ DCM ಅವರೇ ಕೇಳಿ, ಭಾರಿ ಗೌರವ ಇದೆ. ಅಧಿಕಾರ 10 ವರ್ಷ ಇತ್ತು, ಮುಂದೆ ಅಧಿಕಾರ ಬರುತ್ತೆ. ಆದ್ದರಿಂದ ಪ್ರತಾಪ್ ಸಿಂಹ ಯಾವುದೇ ಕಾರಣಕ್ಕೂ ಆ ರೀತಿ ಹೋಗಲ್ಲ. ನಾವ್ಯಾರು ಆ ರೀತಿ ಅಡ್ವೈಸ್ ಮಾಡಲ್ಲ. ಬಾಪ ನಮ್ಮ ಜೊತೆ ಇರೋ, BJP ಗೆಲ್ಸೋಣ, ನಾವೆಲ್ಲ ಸೇರಿ ಮುಂದಕ್ಕೆ. ನಮ್ಮ ಯುವರಾಜರು, ಬಾಲರಾಜು, DCM, ರಾಮದಾಸು ಓಪನ್ ಆಗಿ ಹೇಳಿದರು, ಯುವಕನಾಗಿದ್ದೀಯಾ, ನೀವು ಬೆಳೆಸ್ತೀವಿ, BJP ಗಟ್ಟಿ ಮಾಡು, ಇಲ್ಲೇ ಇರು ಅಂತ ಹೇಳ್ತೀವಿ. ನಮಸ್ಕಾರ ಎಲ್ಲರೂ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.